ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೇಳಿ ನಾನು ಅಂಬಿ ಇಬ್ರು ಹೊರಟ್ವಿ. ನಾನು ಶಾಪಿಂಗ್ ಮಾಡಬೇಕು ಅಂತ ಹೋದ್ರೆ ಅಂಬಿ ನನಗಿಂತ ಜಾಸ್ತಿ ಪರ್ಚೇಸ್ ಮಾಡಿದ್ದ. ಆಮೇಲೆ ಮನೆಗೆ ಬಂದ್ಮೇಲೆ ಇಂತಕ್ಕೆ ಇಷ್ಟೆಲ್ಲ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅಂತ ಕೇಳಿದ್ಕೆ ಅವನೇ ಹೇಳ್ದ, ಈ ಪ್ರಾಡಕ್ಟ್ ಪಿಗ್ಮೆಂಟೇಷನ್ಗಾಗಿ, ಇದು ಡಾರ್ಕ್ ಸ್ಪಾಟ್ಸ್ಗಾಗಿ, ಇದು ಸ್ಕಿನ್ ಡಲ್ನೆಸ್ಗಾಗಿ ಅಂಡ್ ಇದು ಆಕ್ನಿ ಮಾರ್ಕ್ಸ್ಗಾಗಿ. ನಿನ್ ಸ್ಕಿನ್ ನೋಡಿದ್ರೆ ಡೇ ಬೈ ಡೇ ಗ್ಲೋ ಆಗ್ತಿದೆ, ನಾನು ಕೂಡ ಚೆನ್ನಾಗಿ ಕಾಣ್ಬೇಕಲ್ವಾ, ಅದಕ್ಕೆ ಅಂತ ಹೇಳ್ದ. ದೆನ್ ಐ ಸೆಡ್, ಇಷ್ಟೆಲ್ಲ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಇದೆ, ಅದು ಕೂಡ ಅಂಡರ್ 300 ರೂಪೀಸ್ಗೆ. ಅದೇ ಡರ್ಮ್ಡಾಕ್ 2% ಕೋಜಿಕ್ ಆಸಿಡ್ ಗ್ಲೋ ಫ್ಯೂಷನ್ ಫಾರ್ಮುಲಾ ನೈಟ್ ಕ್ರೀಮ್. ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟಬಲ್ ಅಂಡ್ 2 ವೀಕ್ಸ್ ಅಲ್ಲೇ ರಿಸಲ್ಟ್ ನೋಡ್ತೀಯ ಅಂದ ತಕ್ಷಣ ಈ ಪ್ರಾಡಕ್ಟ್ ನ ತಗೊಂಡು ಯೂಸ್ ಮಾಡಕ್ಕೆ ಹೋಗೇ ಬಿಟ್ಟ. ಎಸ್, ಲೆಟ್ ಮೀ ಶೋ ಅಂಡ್ ಈ ಒಂದು ಅಮೇಸಿಂಗ್ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಬರೀ ಇದು ಒಂದೇ ವಿಡಿಯೋ ಅಲ್ಲ, ನನ್ನ ಒಂದು ಸಾಕಷ್ಟು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕೂಡ ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೀನಿ ಹಾಗೂ ನಾನು ಇದನ್ನ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡ್ತಾ ಕೂಡ ಬರ್ತಾ ಇದ್ದೀನಿ. ಎಸ್, ಇದರಲ್ಲಿ 3 ಪವರ್ ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ. ಅದು ಬಂದು ಕೋಜಿಕ್ ಆಸಿಡ್, ನಿಯಾಸಿನಮೈಡ್ ಹಾಗೂ ಆಲ್ಫಾ ಬ್ಯೂಟಿನ್. ಜಸ್ಟ್ 2 ವೀಕ್ಸ್ ಅಲ್ಲೇ ನಿಮ್ಮ ಒಂದು ಪಿಗ್ಮೆಂಟೇಷನ್, ಡಲ್ನೆಸ್, ಡಾರ್ಕ್ ಸ್ಪಾಟ್ಸ್ ಹಾಗೂ ಆಕ್ನಿ ಮಾರ್ಕ್ಸ್ ನ ಹೋಗಿಸಿ ನಿಮ್ಮ ಒಂದು ಸ್ಕಿನ್ ನ ಬ್ರೈಟ್ ಹಾಗೂ ಗ್ಲೋ ಆಗಿ ಮಾಡುತ್ತೆ. ಈ ಒಂದು ಕ್ರೀಮು ನಿಮ್ಮ ಚರ್ಮದ ಹಾಳಕ್ಕೆ ಎಳೆದು ಅದರಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ನೆಲ್ಲ ರಿಮೂವ್ ಮಾಡಿ ನಿಮ್ಮ ಒಂದು ಚರ್ಮದ ಡಲ್ನೆಸ್ ನ ಹೋಗಿಸೋದ್ರ ಜೊತೆಗೆ ಪಿಗ್ಮೆಂಟೇಷನ್ ಹಾಗೂ ಡಾರ್ಕ್ ಸ್ಪಾಟ್ಸ್ ನ ಕೂಡ ಕಮ್ಮಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭ. ರಾತ್ರಿ ಮಲ್ಗೋಕ್ಕೂ ಮುಂಚೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದೊಳಷ್ಟೊತ್ತಿಲಿ ನೀವೇ ನಿಮ್ಮ ಸ್ಕಿನ್ ಅಲ್ಲಿ ಮ್ಯಾಜಿಕ್ ನ ನೋಡ್ತೀರಾ. ಈ ಒಂದು ಪ್ರಾಡಕ್ಟ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದ್ದು ಕೇವಲ 2 ವಾರದಲ್ಲಿ ನೀವು ರಿಸಲ್ಟ್ ನ ನೋಡ್ತೀರಾ. ನೀವು ಇಲ್ಲಿ ಬಿಫೋರ್ ಅಂಡ್ ಆಫ್ಟರ್ ಅಪ್ಲಿಕೇಶನ್ ಆಫ್ ದಿಸ್ ಪ್ರಾಡಕ್ಟ್ ವ್ಯತ್ಯಾಸನ ನೀವೇ ನೋಡಬಹುದು. ನಿಮ್ಗೆ ಏನಾದರೂ ನಾನು ಯೂಸ್ ಮಾಡಿದಂತ ಈ ಒಂದು ಪ್ರಾಡಕ್ಟ್ ಬೇಕಾದ್ರೆ ಡೌನ್ಲೋಡ್ ದಿ ಪರ್ಪಲ್ ಆಪ್, ಇಲ್ಲ ಅಂದ್ರೆ ನಾನು ಕೊಟ್ಟಿರುವಂತ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿ ಕೂಡ ನೀವು ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು. ಮುಂಚೆ ಎಲ್ಲ ಅಂಬಿ ಅವನ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಾಗಿ ತುಂಬಾನೇ ಖರ್ಚು ಮಾಡ್ತಿದ್ದ. ಆದ್ರೆ ಈಗ ನಾನು ಅವನ ಒಂದು ಮನಿ ಮತ್ತು ಟೈಮ್ ಎರಡನ್ನೂ ಸೇವ್ ಮಾಡಿದ್ದೀನಿ. ಅಷ್ಟರಲ್ಲಿ ನಮ್ಮ ಮಗು ಕೂಡ ಎದ್ದಿದ್ದ. ಅವನ ಜೊತೆ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇವತ್ತಿನ ದಿನನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಾಯ್.